ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಸಿಎಂ ಕಾದಾಟ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಪಕ್ಕಕ್ಕೆ ಹೋಗಬೇಕು, ಡಿ ಕೆ ಶಿವಕುಮಾರ್ ಆ ಸ್ಥಾನಕ್ಕೆ ಬರಬೇಕು. ಇದು ಆಲ್ರೆಡಿ ಒಪ್ಪಂದ ಆಗಿತ್ತು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಓಪನ್ ಆಗಿ ಹೇಳ್ಕೊಂಡಿಲ್ಲ, ಬಟ್ ಅವ್ರ ನಡವಳಿಕೆ ಇರುವಂತಹದ್ದು ಅವರ ಬೆಂಬಲಿಗರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಇಲ್ಲ, ಮುಂದಿನ 5 ವರ್ಷ ಅಂದ್ರೆ ಫುಲ್ ಟರ್ಮ್ ನಾನೇ ಮುಖ್ಯಮಂತ್ರಿ, ಮುಂದಿನ 2 ಬಜೆಟ್ಗಳನ್ನ ನಾನೇ ಮಂಡಿಸ್ತೀನಿ ಅಂತಾರೆ. ಸಿಟ್ಟು ಬಂದಾಗ ಇರು ಅಂದ್ರೆ ಇರ್ತೀನಿ, ಹೋಗು ಅಂದ್ರೆ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯ ಆಡ್ತಿದ್ದಾರೆ. ಇದರ ನಡುವೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರ ಹೋಗಿದೆ. ಆ ಪತ್ರದಲ್ಲಿ ಕರ್ನಾಟಕಕ್ಕೆ ದಲಿತ ಮುಖ್ಯಮಂತ್ರಿಯನ್ನ ಇಲ್ಲಿಯವರೆಗೆ ಕೊಟ್ಟಿಲ್ಲ, ಇದು ಸಕಾಲ ಆ ಒಂದು ಕೆಲಸ ಮಾಡೋದಕ್ಕೆ, ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸಿ ಅಂತ ಒಂದು ಪತ್ರವನ್ನ ಸೋನಿಯಾ ಗಾಂಧಿ ಅವ್ರಿಗೆ ಬರೆದಿದ್ದಾರೆ. ಸೊ ಯಾರು ಬರೆದಿದ್ದಾರೆ, ಆ ಪತ್ರದಲ್ಲಿ ಬೇರೆ ಏನು ವಿಚಾರಗಳಿದಾವೆ, ಪ್ಲಸ್ ದಲಿತ ಮುಖ್ಯಮಂತ್ರಿ ಅನ್ನುವಂಥದ್ದು ನಿಜವಾಗ್ಲೂ ಸಹ ಒಂದು ಕಾಳಜಿನ, ಸಿದ್ದರಾಮಯ್ಯನವರ ಒಂದು ತಂತ್ರನ, ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಒಂದು ಷಡ್ಯಂತ್ರನ, ಅದನ್ನು ಸಹ ಒಂದಷ್ಟು ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ. ಸೊ ಮೊದಲಿಗೆ ನಾನು ಹೇಳ್ದಂಗೆ ನಿಮ್ಗೆ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಅಪ್ಡೇಟ್ ಇರುತ್ತೆ. ನಾನು ಸಹ ಬಹಳಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ, ಎಲ್ಲ ಕಡೆಯಿಂದಲೂ ನಿಮ್ಗೆ ಅಪ್ಡೇಟ್ ಸಿಗ್ತಾನೆ ಇದೆ. ಡಿ ಕೆ ಶಿವಕುಮಾರ್ಗೆ ಅರ್ಜೆಂಟ್ ಇದೆ, ಈಗ ಮುಖ್ಯಮಂತ್ರಿ ಆಗಬೇಕು, ಈಗ ಬಿಟ್ರೆ ಮತ್ತೆ ಆಗೋದಕ್ಕೆ ಸಾಧ್ಯತೆ ಇಲ್ಲದೇ ಇರಬಹುದು, ಹಾಗಾಗಿ ನಾನು ಆಗಬೇಕು. ಅದಕ್ಕೆ ಅವ್ರಿಗಿರುವಂತಹ ಕಾರಣ ಸರಿಯಾಗೇ ಇದೆ. ನಾನು ಪಕ್ಷಕ್ಕಾಗಿ ತುಂಬಾ ದುಡಿದಿದ್ದೀನಿ, ತುಂಬಾ ರೀತಿಯಲ್ಲಿ ತ್ಯಾಗಗಳನ್ನು ಮಾಡಿದ್ದೀನಿ, ಜೈಲಿಗೆ ಹೋಗಿದ್ದೀನಿ, ಏನೇನೋ ಮಾಡಿದ್ದೀನಿ. ಪ್ಲಸ್ 2023ರ ವಿಧಾನಸಭಾ ಚುನಾವಣೆಗಳ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅಂದಾಗ ಒಂದು ಚರ್ಚೆ ಆಗಿ ಸಾಕಷ್ಟು ಇರುಸು ಮುನಿಸು ಎಲ್ಲ ಆಗಿ ಆ ನಂತರ ಒಂದು ಒಪ್ಪಂದ ಆಯಿತು. 30 ತಿಂಗಳ ನಂತರ ನನಗೆ ಬಿಟ್ಕೊಡೋದಾಗಿ ಅನ್ನೋಂಥದ್ದು ಅವರ ಭಾವನೆ, ಅವರ ಬೆಂಬಲಿಗರು ಹೇಳ್ತಾ ಇರುವಂಥದ್ದು ಎಲ್ಲವೂ ಇರೋದ್ರಿಂದ ಸೊ ಇದು ದೊಡ್ಡ ಫೈಟ್ ನಡೀತಾ ಇದೆ. ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಡೋ ಮನಸ್ಸಿಲ್ಲ. ಈಗ ಈ ಸನ್ನಿವೇಶದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಒಂದಷ್ಟು ಮಾಜಿ MLAಗಳು, ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಒಂದಷ್ಟು ಹೆಸರು ಗೊತ್ತಿಲ್ಲ, ಹೇಳಲಾಗದಂತಹ ಅಥವಾ ಹೇಳಬಾರದು ಅನ್ನುವ ರೀತಿಯಲ್ಲಿ ಇರುವಂತಹ ಕೆಲವು ವ್ಯಕ್ತಿಗಳು ಒಂದು ಪತ್ರವನ್ನು ಸೋನಿಯಾ ಗಾಂಧಿ ಅವರಿಗೆ ಬರೆದಿದ್ದಾರೆ. ಅದರಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು, ಸಾಮಾಜಿಕ ಚಿಂತಕರು, ಹೋರಾಟಗಾರರು ಸಹ ಇದ್ದಾರೆ ಆ ಪಟ್ಟಿಯಲ್ಲಿ, ಆ ಪತ್ರ ಬರೆದಿರುವವರ ಪಟ್ಟಿಯಲ್ಲಿ. ಅವರು ಒಂದು ಪತ್ರವನ್ನು ಸೋನಿಯಾ ಗಾಂಧಿ ಅವರು ಕಳಿಸಿದ್ದಾರೆ. ಅದರಲ್ಲಿ 1956ರಲ್ಲಿ ಯಾವಾಗ ಕರ್ನಾಟಕ ಅಂತ ಆಯ್ತು, ಆಗಿನಿಂದ ಈಗಿನವರೆಗೆ ಬ್ರಾಹ್ಮಣ ಮುಖ್ಯಮಂತ್ರಿ ಆಯಿತು, ಲಿಂಗಾಯತ ಮುಖ್ಯಮಂತ್ರಿ ಆದರು, ಹಿಂದುಳಿದವರು ಆದರು, ಒಕ್ಕಲಿಗರಾದರು, ಎಲ್ಲರೂ ಆಗಿದ್ದಾರೆ. ಆದರೆ ದಲಿತರಿಗೆ ಮಾತ್ರ ಆ ಅವಕಾಶ ಕೊಟ್ಟಿಲ್ಲ. ಇದು ಅನ್ಯಾಯ. ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೆ ಇದು ಸಕಾಲ, ಇದೇ ಸಕಾಲ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಿದಾರಲ್ಲ, AICC ಅಧ್ಯಕ್ಷರು, ಅವರನ್ನ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೇಮಿಸಿ, ಆ ಮೂಲಕ ಇಲ್ಲಿಯವರೆಗೆ ದಲಿತ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಿ ಅಂತ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಮೂಲಕ ಯಾರು ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಆದರೆ ಇದು ಎಷ್ಟು ನಿಜ ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ನಿಜವಾಗ್ಲೂ ಸಹ ನಾಚಿಕೆ ಆಗಬೇಕು ಕನ್ನಡಿಗರಾಗಿ, ಕರ್ನಾಟಕದ ಪ್ರಜೆಗಳಾಗಿ ನಮಗೆ. ಯಾಕೆಂದ್ರೆ ನೀವು ಸರಿಯಾಗಿ ಜನಸಂಖ್ಯೆಯನ್ನ ಲೆಕ್ಕಾಚಾರ ತೆಗೆದುಕೊಳ್ಳೋದಾದ್ರೆ ದಲಿತರು ಎಲ್ಲರಿಗಿಂತ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ. ಆದರೂ ಸಹ ಒಬ್ಬೇ ಒಬ್ಬ ಮುಖ್ಯಮಂತ್ರಿ ದಲಿತ ಕಮ್ಯುನಿಟಿಯಿಂದ, ದಲಿತ ಸಮುದಾಯದಿಂದ ಇಲ್ಲಿಯವರೆಗೆ ಆಗೇ ಇಲ್ಲ. 2013ರಲ್ಲಿ ಆಲ್ಮೋಸ್ಟ್ ಇನ್ನೇನು ಖರ್ಗೆ ಅವರು ಮುಖ್ಯಮಂತ್ರಿ ಆಗೇ ಬಿಟ್ರು ಅನ್ನುವಂತಹ ಸನ್ನಿವೇಶ ಇತ್ತು. ಆಗ ಸಿದ್ದರಾಮಯ್ಯನವರು ತಗೊಂಡ್ರು, ಕಾರಣ ಹೆಚ್ಚು MLAಗಳು ಅವರ ಪರ ಇದ್ರು ಅಂತ. ಅಲ್ಲಿಯೂ ಸಹ ನೀವು ಜಾತಿಯ ಕಾರಣಕ್ಕೆ ಖರ್ಗೆ ಅವರ ಪರವಾಗಿ ಸಾಕಷ್ಟು MLAಗಳು ನಿಂತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕಿಂತ ಮೊದಲು 2006ರಲ್ಲಿ ಆಗಲೂ ಸಹ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ದು ಜಾತಿ ಕಾರಣಕ್ಕೆ ಅಂತಲೇ ಹೇಳಬೇಕಾಗುತ್ತೆ. ಏನೇ ಕಾರಣಗಳನ್ನ ದೇವೇಗೌಡರು ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಜಾತಿಯೂ ಸಹ ಒಂದು ಕಾರಣ ಆಗಿರುತ್ತೆ. ದಲಿತರಿಗೆ ಯಾಕೆ ಕೊಡಬಾರ್ದು ಆ ಮನಸ್ಥಿತಿಯಲ್ಲಿ. ಹೀಗೆ 2 ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಲ್ಮೋಸ್ಟ್ ಮುಖ್ಯಮಂತ್ರಿ ಆಗ್ತಾ ಮಿಸ್ ಆದರು. ಆ ನಂತರ 2013ರಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರ ನೇಮಕ ಆದ್ಮೇಲೆ ಇಲ್ಲಿ ಖರ್ಗೆ ಅವರಿದ್ರೆ ದಿನ ಬೆಳಗಾದ್ರೆ ಕ್ಲಾಶಸ್ ಆಗುತ್ತೆ ಸಿದ್ದರಾಮಯ್ಯ ಮತ್ತು
ಮಲ್ಲಿಕಾರ್ಜುನ ಖರ್ಗೆ ಆಗಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ದೆಹಲಿಗೆ ಶಿಫ್ಟ್ ಮಾಡಿಕೊಂಡ್ರು. ಅಲ್ಲಿ ಲೋಕಸಭೆಯಿಂದ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿಂದ 2014ರಿಂದ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ಕೊಂಡಿದ್ದಾರೆ. ಸೊ ಇದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಥವಾ ದಲಿತ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯ ಅಂತಲೇ ನಾವು ನೋಡ್ಬೇಕಾಗತ್ತೆ. ದಲಿತ ಮುಖ್ಯಮಂತ್ರಿಯನ್ನ ಇಲ್ಲಿಯವರೆಗೆ ಕಾಂಗ್ರೆಸ್ಗೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕರ್ನಾಟಕದಲ್ಲಿ. ಸೊ ಈಗ ಬೇರೆ ವಿಚಾರಕ್ಕೆ ಬರೋಣ. ಇದೊಂದು ಪತ್ರ ಬರೆದಿದ್ದಾರಲ್ಲ, ಅವರೆಲ್ಲರೂ ನಿಜವಾಗ್ಲೂ ಆ ಪತ್ರ ಬರೆದಿರುವಂತಹವರು ಯಾರೆಲ್ಲ ಇದ್ದಾರೆ ಆ ಪಟ್ಟಿಯಲ್ಲಿ, ಅವರೆಲ್ಲರೂ ಸಹ ನಿಜವಾಗ್ಲೂ ಆತ್ಮಸಾಕ್ಷಿಯಿಂದ ದಲಿತರಿಗೆ ಅನ್ಯಾಯ ಆಗ್ಬಿಟ್ಟಿದೆ, ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಆ ಪಾಪ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲೇ ಇದ್ದಾರಾ ಅಂದ್ರೆ ಇಲ್ಲ ಅಂತಲೇ ನಾನು ಹೇಳಬೇಕಾಗತ್ತೆ. ಅವರು ಹೋರಾಟಗಾರರೇ ಆಗಿರ್ಲಿ, ಸಾಮಾಜಿಕ ಚಿಂತಕರಾಗಿರ್ಲಿ, ಇನ್ನೇನೇ ಆಗಿರ್ಲಿ, ಹಿರಿಯ ನಾಯಕರಾಗಿರ್ಲಿ, ಮಾಜಿ ಮಂತ್ರಿಗಳು, MLAಗಳು ಯಾರು ಇದಾರಂತ ಪಟ್ಟಿಯಲ್ಲಿ, ಯಾರೇ ಆಗಿರ್ಲಿ, ಅವರಿಗೆ ದಲಿತರ ಮೇಲೆ ಪ್ರೀತಿ ಇದೆ, ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಯಾವ ಭಾಗ, ಎಷ್ಟು ಭಾಗ ನಿಜನೋ ಅದಕ್ಕಿಂತ ದೊಡ್ಡ ಭಾಗ, ಮೇಜರ್ ಪೋರ್ಷನ್ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗದಂಗೆ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶನೇ ಇರುತ್ತೆ. ಆ ಉದ್ದೇಶದ ಭಾಗವಾಗಿ ಇದೊಂದು ದಾಳ, ಇದೊಂದು ಪ್ಲಾನ್, ಇದೊಂದು ತಂತ್ರ. ಆ ರೀತಿಯಾಗಿ ನಾವು ನೋಡಬೇಕಾಗುತ್ತೆ. ಆ ಪಟ್ಟಿಯಲ್ಲಿರುವವರು ಎಲ್ಲರೂ ಸಹ ಒಂದೇ ಕಾರಣ, ದಲಿತರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ಪತ್ರ ಬರೆದಿದ್ದಾರೆ ಅಂದ್ರೆ ನಾನು ಅದನ್ನ ನಂಬುವಷ್ಟು ಮೂರ್ಖತನ ಈಗಿನ ದಲಿತ ಸಮುದಾಯದಲ್ಲಿ ಯಾರು ಇಟ್ಕೊಳ್ಳೋದು ಬೇಕಾಗಿಲ್ಲ. ನಾನಂತೂ ನಂಬೋದಿಲ್ಲ, 100% ನಂಬಲ್ಲ. ಇದು ಒಂದು ರೀತಿಯಾಗಿ ಸಿದ್ದರಾಮಯ್ಯನವರ ಮೊದಲಿನಿಂದಲೂ ಪ್ಲಾನ್ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಆಗಾಗ ಮುಂದೆ ಬಿಡೋದೇ ಆ ಕಾರಣಕ್ಕೆ, ಪರಮೇಶ್ವರ್ ಅವರ ಹೆಸರನ್ನ ಆಗಾಗ ತೇಲಿ ಬಿಡೋದೇ ಆ ಕಾರಣಕ್ಕೆ. ಸಿದ್ದರಾಮಯ್ಯ ಏನಾದ್ರು ಕೆಳಗೆ ಇಳಿಲೇಬೇಕು ಅನ್ನುವ ಸನ್ನಿವೇಶ ಬಂದ್ರೆ ದಲಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನೇ ಹೇಳುವ ರೀತಿಗೆ ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರನ್ನು ಇಳಿಸ್ತಾರೆ ಅನ್ನೋದು ಕನ್ಫರ್ಮ್ ಆದ್ರೆ, ಅವರ ಆಯ್ಕೆಯನ್ನ ಆ ಸೀಟಲ್ಲಿ ಕೂರಿಸಿದ್ರೆ, ಅವರನ್ನು ಇಳಿಸಿದ ಮೇಲೆ ಅವರು ಪಕ್ಷದ ವಿರುದ್ಧ ಅಥವಾ ಪಕ್ಷಕ್ಕೆ ಸಹಕಾರಿಯಾಗಿರೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಪಕ್ಷದ ವಿರುದ್ಧ ಹೋಗುವಂತ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ ಅನ್ಸುತ್ತೆ. ಬಟ್ ಮುಂದೆ ಪಕ್ಷದಲ್ಲಿ ತೊಡಗಿಸಿಕೊಳ್ಳೋದು, ಚುನಾವಣೆಗಳಿಗೆ ಅವರು ಭಾಗವಹಿಸೋದು, ಪ್ರಚಾರಗಳಿಗೆ ಹೋಗೋದು, ಬೇರೆ ಎಲ್ಲ ಏನಿದೆ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ, ಮಗನ ವಿಚಾರಕ್ಕೆ ಸ್ವಲ್ಪ ಕಾಂಪ್ರಮೈಸ್ ಆದರೂ ಸಹ ಅವರನ್ನು ಈ ಪಕ್ಕಕ್ಕೆ ಸರಿಸಿ ಅವರಿಗೆ ಇಷ್ಟ ಇಲ್ಲದವರನ್ನು ಒಬ್ಬರನ್ನ ಕೂರಿಸ್ಬಿಟ್ರೆ ಆ ನಂತರ ಕಾಂಗ್ರೆಸ್ ಅವರನ್ನ ಇದು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸಿದ್ದರಾಮಯ್ಯನವರು ಸ್ವಲ್ಪ ದೂರ ಹೋಗ್ಬಿಡ್ತಾರೆ. ಹಾಗೆ ಆ ರೀತಿ ಆಗಬಾರ್ದು ಅನ್ನೋದಾದ್ರೆ ಯಾರನ್ನು ಇಳಿಸ್ತಾರೆ, ಸಿದ್ದರಾಮಯ್ಯ ಅಂತಲ್ಲ, ಯಾವುದೇ ಮುಖ್ಯಮಂತ್ರಿಯನ್ನ ಇಳಿಸ್ಬೇಕು ಅಂತ ಬಂದಾಗ ಅವರ ಆಯ್ಕೆಯ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡೋದು, ಉಪಮುಖ್ಯಮಂತ್ರಿ ಮಾಡೋದು, ಮಂತ್ರಿಗಳನ್ನಾಗಿ ಮಾಡೋದು, ಆ ಒಂದು ಲಿಬರ್ಟಿಯನ್ನ ಅವ್ರಿಗೆ ಕೊಡ್ತಾರೆ. ಯಡಿಯೂರಪ್ಪನವರ ವಿಚಾರದಲ್ಲೂ ಹಾಗೆ ಆಗಿತ್ತು. ಯಡಿಯೂರಪ್ಪನವರು ಮೊದಲ ಬಾರಿಗೆ ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಸದಾನಂದ ಗೌಡ್ರನ್ನ ಯಡಿಯೂರಪ್ಪರೇ ಸಜೆಸ್ಟ್ ಮಾಡಿದ್ದು, ಆ ನಂತರನೇ ಅವರು ಹೋಗಿದ್ದು. ಆ ನಂತರ ಮತ್ತೆ 2019ರಲ್ಲಿ ಬೊಮ್ಮಾಯಿ ಹೆಸರನ್ನ ಯಡಿಯೂರಪ್ಪನೇ ಸಜೆಸ್ಟ್ ಮಾಡಿದ್ದು. ಈ ರೀತಿಯಾಗಿ ಯಡಿಯೂರಪ್ಪನವರಿಗೆ ಯಾವುದು ಸರಿ ಅನ್ಸುತ್ತೋ ಅವ್ರಿಗೆ ಖುಷಿ ಕೊಡುವಂತಹ ವ್ಯಕ್ತಿಯನ್ನೇ ತಂದು ಕೂರಿಸೋದಕ್ಕೆ. ಆ ನಂತರ ಅವ್ರು ಯಾವ ರೀತಿ ಉಲ್ಟಾ ಹೊಡಿತಾರೆ ಅದು ಬೇರೆ ವಿಚಾರ. ರಾಜಕೀಯ ಅಂದ್ರೆ ಉಲ್ಟಾ ಹೊಡಿಯೋದೇನೆ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಈಗ ಸಿದ್ದರಾಮಯ್ಯನವರನ್ನೇನಾದ್ರೂ ಕೆಳಗೆ ಇಳೀರಿ ಅಂತ ಹೈಕಮಾಂಡ್ ಹೇಳೋದೇ ಆದ್ರೆ, ಸರಿ ನೀವು ಸಜೆಸ್ಟ್ ಮಾಡಿ ಅವ್ರನ್ನೇ ಕೂರಿಸ್ತೀವಿ, ನೀವು ಪಕ್ಕಕ್ಕೆ ಇರಿ ವಯಸ್ಸಿನ ಕಾರಣಕ್ಕೂ ಇನ್ಯಾವುದೋ ಕಾರಣಕ್ಕೆ ಅಂತ ಹೇಳೋದಾಗ, ಆಗ ಸಿದ್ದರಾಮಯ್ಯನವರು ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಿಬಿಡಿ ಅನ್ನುವಂತ ಮಾತುಗಳನ್ನೇ ಹೇಳೋದಕ್ಕೆ ಅವರು ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ, ಮೊದಲಿಂದ ಇಟ್ಕೊಂಡಿದ್ದಾರೆ. ಯಾರು ಅಂದಾಗ ಪರಮೇಶ್ವರ್ ಹೆಸರು ಬರಬಹುದು, ಸತೀಶ್ ಜಾರಕಿಹೊಳಿ. ಪರಮೇಶ್ವರ್ ಅವ್ರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಅಷ್ಟು 100% ಕಾನ್ಫಿಡೆನ್ಸ್ ಆಗಲಿ ಪ್ರೀತಿ ಆಗಲಿ ಇದ್ದಂಗೆ ಕಾರಣ ಆ ಸೀಟಿಗೆ ತರಬೇಕು ಅನ್ನೋ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ತರುವಂತಹ ಪ್ಲಾನ್ ದಲಿತರು ಅನ್ನೋದನ್ನ, ಆ ದಾಳವನ್ನ ಅಲ್ಲಿ ಉರುಳಿಸೋದಕ್ಕೆ ಸಿದ್ದರಾಮಯ್ಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲವೂ ಸಹ ಈ ಪತ್ರ ಹೋಗಿದೆ ಅಂದ ತಕ್ಷಣನೇ ಆ ಪತ್ರದಲ್ಲಿ ಯಾರ್ಯಾರು ಏನೇನು ಹೆಸರುಗಳಿದಾವ ಅವರೆಲ್ಲರೂ ಸಹ ದಲಿತರಿಗಾಗಿರೋ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಚಡಪಡಿಸಿ ಮಾಡಿದ್ದಾರೆ ಅನ್ನೋದು ಮೂರ್ಖತನ ಆಗುತ್ತೆ. ಇದೆಲ್ಲವೂ ರಾಜಕೀಯ ತಂತ್ರಗಾರಿಕೆ. DK ಶಿವಕುಮಾರರನ್ನ ಆ ಗಾದಿಗೆ ಬರದ ಹಾಗೆ ತಡೆಯೋದಕ್ಕೆ ಅದೊಂದು ತಂತ್ರ. ಇಂತಹ ಗೊಂದಲವನ್ನ ಸೃಷ್ಟಿ ಮಾಡಿದ್ರೆ, ಸಿದ್ದರಾಮಯ್ಯ ಇಳಿದ್ರೆ ದಲಿತ ಮುಖ್ಯಮಂತ್ರಿನೇ ಆಗಬೇಕು ಅನ್ನುವಂತಹ ವಾತಾವರಣ ಸೃಷ್ಟಿ ಮಾಡಿದಾಗ ಆ ಕಡೆ ದಲಿತರನ್ನು ಮುಖ್ಯಮಂತ್ರಿ ಮಾಡಲ್ಲ, ಈ ಕಡೆ DK ಶಿವಕುಮಾರ್ ಅವರನ್ನು ಮಾಡಲ್ಲ. ಸಿದ್ದರಾಮಯ್ಯನವರೇ 5 years ಕಂಪ್ಲೀಟ್ ಮಾಡ್ಕೊಳ್ತಾರೆ. ಆ ಗೊಂದಲದಲ್ಲೇ ಅದು ಹಾಗೆ ಮುಂದಕ್ಕೆ ಹೋಗುತ್ತೆ. ಅಂತಹದೊಂದು ತಂತ್ರಗಾರಿಕೆ ಇದೆ, ಅದರ ಭಾಗ ಅಷ್ಟೇ.
ಅದೇನೇ ಇರ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಒಂದು ಪತ್ರ ಹೋಗಿರೋದಂತೂ ನಿಜ ಅಂತೆ. ಸೊ ಅದಕ್ಕೇನು ಯಾವುದೇ ರೀತಿಯಾದಂತಹ ಮಾನ್ಯತೆ ಇರಲ್ಲ, ಯಾವ ರೀತಿಯ ಪ್ರತಿಕ್ರಿಯೆನೂ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ವಿ ಕೆನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಸೋನಿಯಾ ಗಾಂಧಿ. ಆ ಪತ್ರಕ್ಕೆ ಯಾವ ಉತ್ತರನೂ ಬರೋದಿಲ್ಲ, ಏನಿಲ್ಲ. ಬಟ್ ಇದೊಂದು ಈ ಈ ಈ ಒಂದು ಏನ್ ಹಗ್ಗ ಜಗ್ಗಾಟ ನಡೀತಿದೆಯಲ್ಲ ಈ ಸಂದರ್ಭದಲ್ಲಿ ಅದೊಂದು ದಾಳ, ಅದೊಂದು ದಾಳ. ಸೊ ವಾಸ್ತವದಲ್ಲಿ ನೋಡೋದಾದ್ರೆ ದಲಿತ ಮುಖ್ಯಮಂತ್ರಿ ಅನ್ನೋದು ಇನ್ನೂ ಸಹ ಮರೀಚಿಕೆಯಾಗಿ ಇದೆ. ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.